ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವರ್ಷ ಬಿಡುಗಡೆಯಾಗಿರುವ ಇಶಾ ಮರ್ಡರ್ ಕೇಸ್ ಕರ್ಮಫಲ್ ಎಂಬ ಹಿಂದಿ ಹಾಗೂ ಬೆಂಗಾಲಿ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ರಾತ್ರಿ ಮೆಡಿಕಲ್ ಓದ್ತಿದ್ದ ಇಶಾ ಎಂಬ ಒಬ್ಬಳು ಹುಡುಗಿಯನ್ನ ಆಕೆ ಮನೆಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿಬಿಡ್ತಾನೆ. ಅಷ್ಟು ಮಾತ್ರವಲ್ಲದೆ, ಕೊಲೆ ಮಾಡಿದ ನಂತರ ಇಶಾಳ ಡೆಡ್ ಬಾಡಿಯಿಂದ ಆಕೆ ತಲೆಯನ್ನ ಕತ್ತರಿಸಿಕೊಂಡು ಹೊರಟು ಹೋಗ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಚಿತ್ರದ ಹೀರೋಯಿನ್ ಆಗಿರುವ ಪೊಲೀಸ್ ಆಫೀಸರ್ ಲೀನಾ ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲಿಗೆ ಯಾವುದೇ ಕ್ಲೂಗಳು ಸಿಗದೆ ಹೋದ್ರೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಲೀನಾ ಆ ಸೈಕೋ ಕಿಲ್ಲರ್ ನ ಒಂದು ಪ್ಯಾಟರ್ನ್ ಅನ್ನ ಪತ್ತೆ ಮಾಡ್ತಾಳೆ. ಆ ಸೈಕೋ ಕಿಲ್ಲರ್ ಇಶಾಳನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಸೇಮ್ ಇದೇ ಪ್ಯಾಟರ್ನ್ ನಲ್ಲಿ ಮತ್ತಷ್ಟು ಜನ ಹುಡುಗಿಯರನ್ನ ಈಗಾಗಲೇ ಕೊಲೆ ಮಾಡಿರ್ತಾನೆ. ಹಾಗೂ ಎಲ್ಲ ಕೊಲೆಗಳನ್ನು ಆ ಸೈಕೋ ಕಿಲ್ಲರ್ ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನದಂದೇ ಮಾಡ್ತಿರ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಇಶಾಳನ್ನ ಕೊಲೆ ಮಾಡಿ ಆ ಕೆತ್ತಲೆಯನ್ನ ಕತ್ತರಿಸಿಕೊಂಡು ಹೋದ ಆ ಸೈಕೋ ಕಿಲ್ಲರ್ ಯಾರು? ಆತ ಯಾಕೆ ಎಲ್ಲ ಹುಡುಗಿಯರನ್ನ ಫೆಬ್ರವರಿ 14ರಂದೇ ಕೊಲೆ ಮಾಡ್ತಿದ್ದ? ಲೀನಾ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಪಿಜಿಯಲ್ಲಿ ಸ್ಟೇ ಮಾಡ್ತಾ ಮೆಡಿಕಲ್ ಓದ್ತಿರುವ ಇಶಾ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಇಶಾ ತನ್ನ ಬಾಯ್ ಫ್ರೆಂಡ್ ಆಗಿರುವ ಕಿರಣ್ಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾಳೆ. ಆ ದಿನ ಇಶಾಗೆ ರಜೆ ಇದ್ದ ಕಾರಣ ಕಿರಣ್ ಜೊತೆ ಸಿಟಿಯನ್ನೆಲ್ಲ ಸುತ್ತಾಡಿ ಇಬ್ಬರು ಎಂಜಾಯ್ ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಒಬ್ಬ ವ್ಯಕ್ತಿ ತಡರಾತ್ರಿ ಯಾರಿಗೋ ಗೊತ್ತಾಗದ ಹಾಗೆ ಇಶಾಳ ಮನೆಯ ಬಳಿ ಬರ್ತಾನೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ಬಾಗಿಲಿಗೆ ಹಾಕಿದ್ದ ಬೀಗವನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ನಂತರ ತನ್ನ ಬಳಿ ಇದ್ದ ಚಾಕು ಇಶಾಗೆ ಪದೇ ಪದೇ ಚುಚ್ಚಿ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ನಂತರ ವಿಚಿತ್ರವಾಗಿ ನಗುತ್ತಾ ಶಾಕಿಂಗ್ಲಿ ಇಶಾಳ ಡೆಡ್ ಬಾಡಿಯಿಂದ ಆಕೆ ತಲೆಯನ್ನ ಕತ್ತರಿಸಿ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಸರ್, 10 ವರ್ಷಗಳ ಹಿಂದೆ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ 3 ಕೆಲಸಗಾರರು ತುಂಬಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಸರ್, ಆ ಕೇಸ್ ಏನಾಯ್ತು? ಆ 3ರನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯ್ತಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ನಗುತ್ತಾ, ನೀನು ಕಂಪ್ಲೇಂಟ್ ಕೊಟ್ಟಿದ್ದಾಗ ಇಲ್ಲಿ ಕೆಲಸ ಮಾಡ್ತಿದ್ದ ಪೊಲೀಸರು ಈಗಾಗಲೇ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೊರಟು ಹೋಗಿದ್ದಾರೆ. ನೀವೊಂದು ಕೆಲಸ ಮಾಡಿ, 2 ದಿನ ಬಿಟ್ಟು ವಾಪಸ್ ಬನ್ನಿ. ಆ ಕೇಸ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ ಅಂತ ಚೆಕ್ ಮಾಡಿ ಹೇಳ್ತೀನಿ. ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಲೀನಾಳನ್ನ ನೋಡ್ತೀವಿ. ಲೀನಾಗೆ ಈಗಾಗಲೇ ಮದುವೆ ಆಗಿದ್ದು ಒಬ್ಬಳು ಚಿಕ್ಕ ಮಗಳು ಕೂಡ ಇರ್ತಾಳೆ. ಮರುದಿನ ಬೆಳಿಗ್ಗೆ ಲೀನಾ ಎಂದಿನಂತೆ ಡ್ಯೂಟಿಗೆ ಹೋಗಿದ್ದಾಗ ಇಶಾ ಎಂಬ ಒಬ್ಬಳು ಹುಡುಗಿಯನ್ನ ಆಕೆ ಮನೆಯಲ್ಲೇ ಯಾರೋ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಲೀನಾ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಕ್ರೈಮ್ ಸ್ಪಾಟ್ ಗೆ ಬರ್ತಾಳೆ. ಆಗ ಮೊದಲಿಗೆ ಇಶಾಳ ಡೆಡ್ ಬಾಡಿಯನ್ನ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದ ಪೇಪರ್ ಹಾಕುವ ಹುಡುಗ ಹೇಳೋದೇನೆಂದ್ರೆ, ಮೇಡಮ್, ನಾನು ಕಳೆದ 4-5 ವರ್ಷಗಳಿಂದ ಇಶಾ ಮೇಡಮ್ ಮನೆಗೆ ಪ್ರತಿದಿನವೂ ನ್ಯೂಸ್ ಪೇಪರ್ ಅನ್ನ ಹಾಕ್ತಿದ್ದೆ. ಇವತ್ತು ಬೆಳಿಗ್ಗೆ ಪೇಪರ್ ಹಾಕೋದಕ್ಕೆ ಅಂತ ಮನೆ ಬಳಿ ಹೋಗಿ ನೋಡಿದ್ರೆ ನೆನ್ನೆ ಹಾಗೂ ಮೊನ್ನೆ ಹಾಕಿದ್ದ ಪೇಪರ್ಗಳು ಕೂಡ ಬಾಗಿಲ ಬಳಿನೇ ಬಿದ್ದಿದ್ವು. ಮೋಸ್ಟ್ಲಿ ಊರಿಗೇನಾದ್ರೂ ಹೋಗಿರ್ಬಹುದು ಅಂತ ವಾಪಸ್ ಬರ್ತಿದ್ದಾಗ ಮನೆಯ ಒಳಗಡೆಯಿಂದ ತುಂಬಾನೇ ಕೆಟ್ಟ ವಾಸನೆ ಬರ್ತಿರೋದು ಗೊತ್ತಾಯ್ತು. ಹೊರಗಡೆಯಿಂದ ಬೀಗ ಹಾಕಿರುವ ಮನೆಯ ಒಳಗಡೆಯಿಂದ ಕೆಟ್ಟ ವಾಸನೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಬಂತು. ಕಿಟಕಿಯ ಮೂಲಕ ನೋಡಿದಾಗ ಇಶಾ ಮೇಡಮ್ ನ ಡೆಡ್ ಬಾಡಿ ರಕ್ತಸಿಕ್ತವಾಗಿ ಕೆಳಗಡೆ ಬಿದ್ದಿತ್ತು. ಹೆದರಿಕೊಂಡ ನಾನು ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತೇನೆ. ಈಗ ಲೀನಾ ಹಾಗೂ ಅವಳ ಟೀಮ್ ನವರು ಬೀಗವನ್ನು ಒಡೆದು ಮನೆಯ ಬಾಗಿಲನ್ನ ಓಪನ್ ಮಾಡ್ತಾರೆ. ಆ ಡೋರ್ ಅನ್ನ ಪೂರ್ತಿಯಾಗಿ ಓಪನ್ ಮಾಡ್ತಿದ್ದ ಹಾಗೆ ಒಳಗಡೆಯಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸ್ನೇಹಿತರೆ, ಇಶಾಳನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಒಳಗಡೆ ಯಾರೇ ಬಂದ್ರೂ ಕೂಡ ಯಾವುದೇ ಎವಿಡೆನ್ಸ್ ಗಳು ಸಿಗಬಾರ್ದು ಅಂತ ಈ ರೀತಿ ಬ್ಲಾಸ್ಟ್ ಆಗುವ ಹಾಗೆ ಸೆಟ್ ಮಾಡಿರ್ತಾನೆ. ಲೀನಾ ಹಾಗೂ ಆಕೆ ಟೀಮ್ ನವರು ಸುಧಾರಿಸಿಕೊಂಡು ಒಳಗಡೆ ಹೋಗಿ ಇಶಾಳ ಡೆಡ್ ಬಾಡಿಯನ್ನ ನೋಡಿ ಒಂದೇ ಸಾರಿ ಶಾಕ್ ಆಗ್ತಾರೆ. ಯಾಕಂದ್ರೆ ಆ ಕಿಲ್ಲರ್ ಇಶಾಳನ್ನ ಕೊಲೆ ಮಾಡಿದ ನಂತರ ಆಕೆ ತಲೆಯನ್ನ ಕತ್ತರಿಸಿ ತೆಗೆದುಕೊಂಡು ಹೋಗಿರ್ತಾನೆ. ಅದೇ ಸಮಯಕ್ಕೆ ಅಲ್ಲೇ ಇದ್ದ ಇಶಾಳ ಫೋನ್ಗೆ ಪದೇ ಪದೇ ಆಕೆ ಫ್ರೆಂಡ್ಸ್ ಗಳು ಕಾಲ್ ಮಾಡ್ತಿರ್ತಾರೆ. ಆ ಕಾಲ್ ಪಿಕ್ ಮಾಡಿದ ಲೀನಾ ಇಶಾ ಕೊಲೆಯಾಗಿದ್ದಾಳೆ ಅಂತ ಹೇಳ್ತಿದ್ದ ಹಾಗೆ ಆಕೆ ಇಬ್ಬರು ಫ್ರೆಂಡ್ಸ್ ಗಳು ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಲೀನಾ ಹಾಗೂ ಆಕೆ ಟೀಮ್ ನವರು ಇಶಾಳ ತಲೆಯನ್ನ ಆ ಕಿಲ್ಲರ್ ಮನೆಯ ಸುತ್ತಮುತ್ತ ಎಲ್ಲಾದ್ರೂ ಎಸ್ತಿರ್ಬೋದಾ ಅಂತ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಪೊಲೀಸರಿಗೆ ಮಾತ್ರ ಆಕೆಯ ತಲೆ ಸಿಗೋದೇ ಇಲ್ಲ. ಈಗ ಈ ಕೇಸ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಪೊಲೀಸರು ಮೊದಲಿಗೆ ಇಶಾ ವಾಸ ಮಾಡ್ತಿದ್ದ ಆ ಬಾಡಿಗೆ ಮನೆಯ ಓನರ್ ನನ್ನ ಸ್ಟೇಷನ್ಗೆ ಕರೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ ಬಿಹೇವಿಯರ್ ನೋಡಿ ಪೊಲೀಸರಿಗೆ ಅನುಮಾನ ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಈತ ಒಂದು ವಿಷಯವನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ, ಒಬ್ಬ ದೊಡ್ಡ ವುಮೆನೈಸರ್ ಆಗಿದ್ದ
ಈ ವ್ಯಕ್ತಿ ಏನೇನೋ ನೆಪ ಹೇಳಿ ಆಗಾಗ ಇಶಾಳ ಬಳಿಗೆ ಹೋಗಿ ಆಕೆ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಹಾಗೂ ಇಶಾ ಕೊಲೆಯಾದ ರಾತ್ರಿ ಕೂಡ ಈ ವ್ಯಕ್ತಿ ತನ್ನ ಹೆಂಡತಿ ಮಾಡಿದ್ದ ಬಿರಿಯಾನಿಯನ್ನ ಇಶಾಗೆ ಕೊಡುವ ನೆಪ ಮಾಡಿ ಆಕೆಯನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದರೆ ಅದೇ ಸಮಯಕ್ಕೆ ಇವನ ಹೆಂಡತಿ ಕೆಳಗಡೆಯಿಂದ ಪದೇ ಪದೇ ಕೂಗಿದ ಕಾರಣ ಈತ ಆ ಪ್ಲೇಟ್ ಅನ್ನ ಅಲ್ಲೇ ಇಟ್ಟು ವಾಪಸ್ ಮನೆಗೆ ಹೋಗಿರ್ತಾನೆ. ಅದೇ ಸಮಯಕ್ಕೆ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು, ಮೇಡಮ್, ನೆನ್ನೆ ಬೆಳಿಗ್ಗೆ ನಾನು ವಾಕಿಂಗ್ ಮಾಡ್ತಿದ್ದಾಗ ಈ ಚೀಲ ನನಗೆ ರಸ್ತೆಯಲ್ಲಿ ಸಿಕ್ತು ಅಂತ ಅದನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಆ ಚೀಲದ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದಷ್ಟು ಹಾರ್ಡ್ವೇರ್ ಎಕ್ವಿಪ್ಮೆಂಟ್ಸ್ ಗಳು ಹಾಗೂ ಒಂದು ಬೀಗ ಇರುತ್ತೆ. ಲೀನಾಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗಿ ಇಶಾಳ ಮನೆಯ ಬಾಗಿಲಿಗೆ ಹಾಕಿದ್ದ ಆ ಬೀಗವನ್ನ ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇದರ ಅರ್ಥ ಇಶಾಳನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಇದೇ ಕೀಯನ್ನ ಯೂಸ್ ಮಾಡ್ಕೊಂಡು ಬೀಗವನ್ನ ಓಪನ್ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಇಶಾಳ ಬ್ಯಾಕ್ ಗ್ರೌಂಡ್ ಏನು ಅಂತ ಚೆಕ್ ಮಾಡಿದಾಗ ಆಕೆಯ ಫ್ರೆಂಡ್ಸ್ ಗಳು ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದ್ದ ಇಶಾ ತುಂಬಾನೇ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿರ್ತಾಳೆ. 10th ಹಾಗೂ PUC ಯಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿ ಸ್ಕಾಲರ್ಶಿಪ್ ಮೇಲೆ ಮೆಡಿಕಲ್ ಓದೋದಕ್ಕೆ ಅಂತ ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾಳೆ. ಇಶಾಳ ಕ್ಲಾಸ್ಮೇಟ್ಸ್ ಆಗಿದ್ದ ರೇಖಾ ಹಾಗೂ ಸ್ಮಿತಾ ಎಂಬ ಇಬ್ಬರು ಹುಡುಗಿಯರು ಈಕೆಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಈಕೆ ಕೆಲವು ತಿಂಗಳುಗಳ ನಂತರ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ ಕಿರಣ್ ಎಂಬ ಒಬ್ಬ ಹುಡುಗನನ್ನ ಇಶಾ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಜೆ ಇದ್ದಾಗ ಇಬ್ಬರು ಮೀಟ್ ಮಾಡಿ ಸುತ್ತಾಡಿ ಪರ್ಸನಲ್ ಟೈಮ್ ಅನ್ನ ಕೂಡ ಸ್ಪೆಂಡ್ ಮಾಡ್ತಿರ್ತಾರೆ. ಮತ್ತೊಂದು ಕಡೆ ಒಬ್ಬ ಮೆಕ್ಯಾನಿಕ್ ಈಗಾಗಲೇ ಇಶಾ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಿಲ್ಲದೆ ಅವಳ ಹಿಂದೆ ಬಿದ್ದು ಪೀಡಿಸ್ತಿರ್ತಾನೆ. ಈತ ಪದೇ ಪದೇ ಫಾಲೋ ಮಾಡ್ತಾ ತೊಂದರೆ ಕೊಡ್ತಿರೋದನ್ನ ನೋಡಿದ ರೇಖಾ ಹಾಗೂ ಸ್ಮಿತಾ ಒಂದು ದಿನ ಅವನಿಗೆ ಸರಿಯಾಗಿ ಬೈದಿರ್ತಾರೆ. ನೀನು ಇದೇ ರೀತಿ ಇಶಾಗೆ ತೊಂದರೆ ಕೊಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ವಾರ್ನ್ ಮಾಡಿ ಕಳುಹಿಸಿರ್ತಾರೆ. ನಂತರ ಯಾವ್ದೋ ಟ್ಯಾಬ್ಲೆಟ್ ಪರ್ಚೇಸ್ ಮಾಡೋದಕ್ಕೆ ಅಂತ ಅಲ್ಲಿದ್ದ ಮೆಡಿಕಲ್ ಶಾಪ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಕಿರಣ್ ಕೆಲಸ ಮಾಡ್ತಿರ್ತಾನೆ. ಸ್ನೇಹಿತರೆ, ಅಸಲಿಗೆ ಈ ಕಿರಣ್ ಬ್ಯಾಂಕ್ ನಲ್ಲಿ ಕೆಲಸನೇ ಮಾಡ್ತಿರೋದಿಲ್ಲ. ಇಶಾಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ತಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ಆಕೆ ಜೊತೆ ರಿಲೇಶನ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ. ಈಗಲೂ ಕೂಡ ಈ ಮೆಡಿಕಲ್ ಶಾಪ್ ಅನ್ನ ನನ್ನ ತಂದೆ ರನ್ ಮಾಡ್ತಿದ್ದಾರೆ, ನಾನು ಫ್ರೀ ಆಗಿದ್ದೆ ಅಂತ ಕ್ಯಾಶುಯಲ್ ಆಗಿ ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾನೆ. ಇನ್ನು ಇಶಾ ವಾಸ ಮಾಡ್ತಿದ್ದ ಆ ಬಾಡಿಗೆ ಮನೆಯ ಓನರ್ ಈ ಮೊದಲೇ ಹೇಳಿದ ಹಾಗೆ ಒಬ್ಬ ದೊಡ್ಡ ವುಮನೈಸರ್. ತನ್ನ ಹೆಂಡತಿಗೆ ಗೊತ್ತಾಗದ ಹಾಗೆ ಆಗಾಗ ಇಶಾಳ ಬಳಿಗೆ ಹೋಗಿ ಆಕೆ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಅಷ್ಟೆಲ್ಲ ಹೇಳಿದ್ರು ಕೂಡ ಆ ಮೆಕ್ಯಾನಿಕ್ ಮತ್ತೆ ಇಶಾಳನ್ನ ಅಡ್ಡ ಹಾಕಿ ಪ್ರಪೋಸ್ ಮಾಡ್ತಾನೆ. ಈತ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಕಲಿತಿಲ್ವಲ್ಲ ಅಂತ ಇಶಾಗೂ ಕೂಡ ಪಿತ್ತ ನೆತ್ತಿಗೇರುತ್ತೆ. ಇನ್ನೊಂದು ಸಾರಿ ನನ್ನ ಕಣ್ಣೆದುರಿಗೆ ಕಾಣಿಸಿಕೊಂಡ್ರೆ ಖಂಡಿತವಾಗಿಯೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮತ್ತೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟು ಬರ್ತಾಳೆ. ಆ ದಿನ ಸಾಯಂಕಾಲ ತನ್ನ ಕಾಲೇಜ್ ಮುಗಿದ ನಂತರ ಒಂದು ಪಾರ್ಕ್ಗೆ ಹೋಗಿ ತನ್ನ ಬಾಯ್ ಫ್ರೆಂಡ್ ಕಿರಣ್ ಅನ್ನ ಮೀಟ್ ಮಾಡ್ತಾಳೆ. ಮತ್ತೊಂದು ಕಡೆ ಆ ಮೆಕ್ಯಾನಿಕ್ ನೋಡಿದ್ರೆ ಅಷ್ಟೆಲ್ಲ ಹೇಳಿದ್ರು ಕೂಡ ಈಗಲೂ ಕೂಡ ಇಶಾಳನ್ನೇ ಫಾಲೋ ಮಾಡ್ತಾ ಆ ಪಾರ್ಕ್ಗೆ ಬಂದಿರ್ತಾನೆ. ತಾನು ಇಷ್ಟಪಡ್ತಿರುವ ಇಶಾ ಈಗಾಗಲೇ ಮತ್ತೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗ್ತಾನೆ. ಅದೇ ಕೋಪದಲ್ಲಿ ಅವರ ಬಳಿ ಹೋಗಿ ಕಿರಣ್ ಜೊತೆ ಜಗಳ ಶುರು ಮಾಡಿ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇವನ ಬಿಹೇವಿಯರ್ ನೋಡಿ ಮತ್ತಷ್ಟು ಕೋಪಗೊಂಡ ಇಶಾ ಎಲ್ಲರ ಮುಂದೆ ಆ ಮೆಕ್ಯಾನಿಕ್ ನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಬಿಡ್ತಾಳೆ. ಆಗ ಆ ಮೆಕ್ಯಾನಿಕ್ ಕೂಡ ಕೋಪದಲ್ಲಿ, ನನಗೆ ಸಿಗದೇ ಇರುವ ನೀನು ಯಾರಿಗೂ ಕೂಡ ಸಿಗೋದಕ್ಕೆ ನಾನು ಬಿಡೋದಿಲ್ಲ, ನೀನು ಅದೇಗೆ ಇವನನ್ನ ಮದುವೆಯಾಗಿ ಆರಾಮಾಗಿರ್ತೀಯೋ ನಾನು ಕೂಡ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಪೊಲೀಸ್ ಸ್ಟೇಷನ್ ಇಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಶಾಗೆ ಕಾಲ್ ಮಾಡ್ತಾನೆ. ನೀನು ಪ್ರೀತಿ ಮಾಡ್ತಿದ್ದ ಕಿರಣ್ ಎಂಬ ಹುಡುಗ ಮೆಡಿಕಲ್ ಸ್ಟೋರ್ ನಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮೆಡಿಕಲ್ ಶಾಪ್ ನ ಓನರ್ ಕಿರಣ್ ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನು ಎಲ್ಲೇ ಇದ್ರೂ ತಕ್ಷಣ ಸ್ಟೇಷನ್ಗೆ ಬಾ ಅಂತ ಕರೀತಾರೆ. ಕಿರಣ್ ಒಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿ ಇಶಾಗೆ ಒಂದೇ ಸರಿ ಶಾಕ್ ಆಗುತ್ತೆ. ಹಾಗಾದ್ರೆ ಆತ ತಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನ ಜೊತೆ ರಿಲೇಶನ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿದ್ನಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಕಡೆಗೂ ಆ ಲೀನಾಳ ಟೀಮ್ ಆ ಮೆಕ್ಯಾನಿಕ್ ನನ್ನ ಹಿಡಿತಾರೆ. ಈಗ ರಿವೀಲ್ ಆಗುವ ಮತ್ತೊಂದು ವಿಷಯವೇನೆಂದ್ರೆ ಆ ದಿನ ಇಶಾಳ ಮನೆಗೆ ಹಾಕಿದ್ದ ಬೀಗದಲ್ಲಿ ಈ ಮೆಕ್ಯಾನಿಕ್ ನ ಫಿಂಗರ್ ಪ್ರಿಂಟ್ ಗಳು ಕೂಡ ಸಿಕ್ಕಿರುತ್ತವೆ. ಲೀನಾ ಅವನಿಗೆ ಸರಿಯಾಗಿ ಹೊಡೆದು, ಹೇಳೋ ನೀನೆ ತಾನೆ ಇಶಾಳನ್ನ ಕೊಲೆ ಮಾಡಿರೋದು, ಇಶಾ ನಿನ್ನ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂತಾನೆ ಅಲ್ವಾ ನೀನು ಆಕೆಯನ್ನ ಕೊಲೆ ಮಾಡಿದ್ದು ಅಂತ ಸರಿಯಾಗಿ ಹೊಡೆದು ಕೇಳ್ತಾಳೆ. ಈಗ ಆ ಮೆಕ್ಯಾನಿಕ್ ಅಳುತ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಇಶಾ ಹಾಗೂ ಆಕೆಯ ಫ್ರೆಂಡ್ಸ್ಗಳು ಅಷ್ಟೆಲ್ಲ ಹೇಳಿ ವಾರ್ನ್ ಮಾಡಿದ್ರು ಕೂಡ ಈ ಮೆಕ್ಯಾನಿಕ್ ಮಾತ್ರ ಆಕೆ ಹಿಂದೆ ಅಲಿಯೋದನ್ನ ಸ್ಟಾಪ್ ಮಾಡಿರೋದಿಲ್ಲ. ಆ ದಿನ ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನದಂದು ಇಶಾಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಒಂದು ಕಾಸ್ಟ್ಲಿ ಗಿಫ್ಟ್ ಅನ್ನ ಹಾಗೂ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡಿರ್ತಾನೆ. ಆ ಗಿಫ್ಟ್ ಅನ್ನ ಹಾಗೂ ಗ್ರೀಟಿಂಗ್ ಕಾರ್ಡ್ ಅನ್ನ ಮತ್ತೆ ಇಶಾಗೆ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ಎಲ್ಲರೂ ಮಲಗಿಕೊಂಡ ನಂತರ ಆಕೆಯ ಮನೆಯ ಬಳಿ ಹೋಗ್ತಾನೆ. ಒಂದು ವೇಳೆ ಆಕೆ ಡೋರ್ ಅನ್ನ ಲಾಕ್ ಮಾಡಿಕೊಂಡಿದ್ರೆ ಓಪನ್ ಮಾಡೋದಕ್ಕೆ ಅಂತ ಒಂದು ಡೂಪ್ಲಿಕೇಟ್ ಬೀಗವನ್ನ ಕೂಡ ತೆಗೆದುಕೊಂಡು ಹೋಗಿರ್ತಾನೆ.
ಇನ್ನೇನು ಇಶಾಳ ಮನೆಯ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಆಕೆ ಬಾಯ್ ಫ್ರೆಂಡ್ ಆಗಿರುವ ಕಿರಣ್ ಬರ್ತಾನೆ. ಸ್ನೇಹಿತರೆ, ಈ ಕಿರಣ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿಲ್ಲ, ಬದಲಿಗೆ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಇಶಾಗೆ ತುಂಬಾನೇ ಬೇಜಾರಾಗಿರುತ್ತೆ ಅಲ್ವಾ. ಇಶಾಗೆ ಸಾರಿ ಕೇಳಿ ಆಕೆಗೆ ಸಮಾಧಾನ ಮಾಡಬೇಕು ಅಂತ ಕಿರಣ್ ಯಾರಿಗೋ ಗೊತ್ತಾಗದ ಹಾಗೆ ಬಂದಿರ್ತಾನೆ. ಈ ಕಡೆ ಕಿರಣ್ ಅನ್ನ ನೋಡ್ತಿದ್ದ ಹಾಗೇನೆ ಈ ಮೆಕ್ಯಾನಿಕ್ ತಕ್ಷಣ ಅಲ್ಲಿಂದ ಹೊರಟು ಬರ್ತಾನೆ. ಆ ಇಶಾ ಹಾಗೂ ಕಿರಣ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಲ್ಲೇ ಹತ್ತಿರದಲ್ಲೇ ಇದ್ದ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಹೊಸ ಬೀಗವನ್ನ ಪರ್ಚೇಸ್ ಮಾಡ್ತಾನೆ. ಕಿರಣ್ ಇಶಾಳ ಮನೆಯ ಒಳಗಡೆ ಹೋಗಿದ್ದಾನೆ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಯಾರಿಗೋ ಗೊತ್ತಾಗದ ಹಾಗೆ ಆಕೆ ಮನೆಯ ಡೋರ್ ಅನ್ನ ಲಾಕ್ ಮಾಡಿ ಬೀಗವನ್ನ ಹಾಕಿ ಬಿಡ್ತಾನೆ. ನಂತರ ಗಾಬರಿಯಲ್ಲಿ ಅಲ್ಲಿಂದ ವಾಪಸ್ ಹೋಗ್ತಿದ್ದಾಗ ಈತ ತನ್ನ ಹಾರ್ಡ್ವೇರ್ ಎಕ್ವಿಪ್ಮೆಂಟ್ಸ್ ಗಳನ್ನ ಹಾಗೂ ಆ ಬೀಗವನ್ನ ಇಟ್ಟುಕೊಂಡಿದ್ದ ಚೀಲ ರಸ್ತೆಯಲ್ಲಿ ಬಿದ್ದಿರುತ್ತೆ. ಸ್ನೇಹಿತರೆ, ಇದರರ್ಥ ಅದೇ ಚೀಲವನ್ನೇ ಆ ವಯಸ್ಸಾಗಿದ್ದ ವ್ಯಕ್ತಿ ಮರುದಿನ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ತಂದು ಹ್ಯಾಂಡ್ ಓವರ್ ಮಾಡಿರ್ತಾನೆ. ಈ ಮೆಕ್ಯಾನಿಕ್ ನ ಸ್ಟೇಟ್ಮೆಂಟ್ ಕೇಳಿದ ಲೀನಾಗೆ ಅರ್ಥವಾಗುತ್ತೆ ಈತ ಇಶಾಳನ್ನ ಕೊಲೆ ಮಾಡಿಲ್ಲ ಅಂತ. ಈಗ ಒಂದು ವೇಳೆ ಈ ಮೆಕ್ಯಾನಿಕ್ ಹೇಳಿದ ಹಾಗೆ ಈತ ಹೋಗೋಷ್ಟರಲ್ಲೇ ಕಿರಣ್ ಕೂಡ ಅಲ್ಲಿಗೆ ಬಂದಿದ್ದ ಅಲ್ವಾ. ಒಂದು ವೇಳೆ ಆ ಕಿರಣ್ ಹಾಗೂ ಇಶಾಳ ಮಧ್ಯ ಯಾವುದೋ ಕಾರಣಕ್ಕೆ ಜಗಳಾಗಿ ಅವನೇ ಆಕೆಯನ್ನ ಕೊಲೆ ಮಾಡಿರ್ಬಹುದಲ್ವಾ ಅಂತ ಅನುಮಾನ ಬರುತ್ತೆ. ತಕ್ಷಣ ಕಿರಣ್ ಕೂಡ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ ಅವನನ್ನು ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆದರಿಕೊಂಡ ಕಿರಣ್ ಅಸಲಿಗೆ ಆ ದಿನ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಕಿರಣ್ ಮೆಡಿಕಲ್ ಶಾಪ್ ನಲ್ಲಿ ಕಳ್ಳತನ ಮಾಡಿ ಪೊಲೀಸರು ಇವನನ್ನ ಅರೆಸ್ಟ್ ಮಾಡಿದ್ರಲ್ವಾ. ತಾನು ಪ್ರೀತಿ ಮಾಡ್ತಿದ್ದ ತಪ್ಪಿಗೆ ಈಶಾನೆ ಇವನಿಗೆ ಬೇಲ್ ಕೊಡಿಸಿ ರಿಲೀಸ್ ಮಾಡಿಸಿರ್ತಾಳೆ. ಆದ್ರೆ ನಿಜ ಹೇಳದೆ ಸುಳ್ಳು ಹೇಳಿ ತನ್ನನ್ನ ಪ್ರೀತಿ ಮಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಅವನ ಜೊತೆ ಮಾತನಾಡೋದನ್ನ ಸ್ಟಾಪ್ ಮಾಡಿರ್ತಾಳೆ. ಸೊ ಇದೇ ಕಾರಣಕ್ಕೆ ಕಿರಣ್ ಈಶಾಳಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಯಾರಿಗೋ ಗೊತ್ತಾಗದ ಹಾಗೆ ಬಂದಿರ್ತಾನೆ. ಈಶಾ ಇನ್ ಮುಂದೆ ಯಾವತ್ತೂ ಕೂಡ ನಿನ್ನ ಬಳಿ ಸುಳ್ಳು ಹೇಳೋದಿಲ್ಲ ಅಂತ ಸಾರಿ ಕೇಳಿ ಆಕೆಯ ಜೊತೆ ಇಂಟಿಮೇಟ್ ಕೂಡ ಆಗ್ತಾನೆ. ಅದೇ ಸಮಯಕ್ಕೆ ಈಕೆ ಮನೆಗೆ ಯಾರೋ ಬರ್ತಿರುವ ರೀತಿಯ ಶಬ್ದ ಆಗಿ ತಕ್ಷಣವೇ ಕಿರಣ್ ಅಲ್ಲಿಂದ ಓಡಿ ಹೋಗ್ತಾನೆ. ಸರ್, ಇಷ್ಟೇ ಆ ದಿನ ನಡೆದದ್ದು. ಇನ್ನು ಕೂಡ ಮದುವೆ ಆಗದಿರುವ ನಾವಿಬ್ರು ಒಟ್ಟಿಗೆ ಇರೋದನ್ನ ಯಾರಾದ್ರೂ ನೋಡಿದ್ರೆ ಇಶಾಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಅಲ್ಲಿಂದ ಎಸ್ಕೇಪ್ ಆದೆ. ನಂತರ ಇಶಾಳನ್ನ ಕೊಲೆ ಮಾಡಿದ್ಯಾರು ಅಂತ ನಿಜವಾಗಿಯೂ ಗೊತ್ತಿಲ್ಲ, ನಾನು ಅಷ್ಟಕ್ಕೂ ಅಲ್ಲಿ ಇರ್ಲೇ ಇಲ್ಲ ಅಂತ ಹೇಳ್ತೇನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಆ ದಿನ ರಾತ್ರಿ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋದಾಗ ಲೀನಾಗೆ ಒಂದು ಕೊರಿಯರ್ ಬರುತ್ತೆ. ಕೊರಿಯರ್ ನಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡಿದ್ರೆ ಒಂದು ಕೇಕ್ ನ ಜೊತೆ ಐ ಲೈಕ್ ಯು ಅಂತ ಒಂದು ಲೆಟರ್ ಅನ್ನ ಯಾರೋ ಕಳ್ಸಿರ್ತಾರೆ. ಅದನ್ನ ನೋಡ್ತಿದ್ದ ಹಾಗೇನೆ ಲೀನಾಗೆ ಅರ್ಥವಾಗುತ್ತೆ ಖಂಡಿತ ಇದನ್ನ ಆ ಕಿಲ್ಲರೇ ಕಳ್ಸಿರೋದು. ಈತ ಪೊಲೀಸ್ ಆಫೀಸರ್ ಆಗಿರುವ ನನಗೇನೆ ಈ ರೀತಿ ಲೆಟರ್ ಅನ್ನ ಕಳಿಸಿದ್ದಾನೆ ಅಂದ್ರೆ ಇವನಿಗೆಷ್ಟು ಧೈರ್ಯ ಇರಬೇಡ. ಖಂಡಿತ ಈತ ಈ ಹಿಂದೆ ಕೂಡ ಈ ರೀತಿಯ ಕ್ರೈಮ್ ಗಳನ್ನ ಮಾಡಿರೋದಕ್ಕೆ ಸಾಧ್ಯವಿದೆ ಅಂತ ತಕ್ಷಣ ಹಳೆಯ ಫೈಲ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಶಾಕಿಂಗ್ಲಿ ಇಶಾ ಈಗ ಕೊಲೆಯಾಗಿರುವ ಸೇಮ್ ಪ್ಯಾಟರ್ನ್ ನಲ್ಲೇ ಈ ಹಿಂದೆ ಕೂಡ 3 ಹುಡುಗಿಯರು ಕೊಲೆಯಾಗಿದ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಕಿಲ್ಲರ್ ಅವರನ್ನ ಕೊಲೆ ಮಾಡಿದ ನಂತರ ಅವರ ತಲೆಯನ್ನ ಕತ್ತರಿಸಿ ತೆಗೆದುಕೊಂಡು ಹೋಗಿರ್ತಾನೆ. ಹಾಗೂ ಆ 3 ಹುಡುಗಿಯರನ್ನು ಕೂಡ ಆ ಕಿಲ್ಲರ್ ಫೆಬ್ರವರಿ 14 ಅಂದ್ರೆ ಇಶಾಳನ್ನ ಕೊಲೆ ಮಾಡಿದ ದಿನಾಂಕದಂದೇ ಕೊಲೆ ಮಾಡಿರ್ತಾನೆ. ಸೊ ಇದರರ್ಥ ನಾವೀಗ ಹುಡುಕ್ತಿರೋದು ಒಬ್ಬ ನಾರ್ಮಲ್ ಕಿಲ್ಲರ್ ಅಲ್ಲ, ಬದಲಿಗೆ ಆತ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಅಂತ ಲೀನಾಗೆ ಅರ್ಥ ಆಗುತ್ತೆ. ಈಗ ಆ ಕಿಲ್ಲರ್ ತನಗೆ ಕಳುಹಿಸಿರುವ ಆ ಕೇಕ್ ಅನ್ನ ಆತ ಯಾವ ಬೇಕರಿಯಿಂದ ಪರ್ಚೇಸ್ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಅವನ ಬಗ್ಗೆ ಖಂಡಿತ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ತಕ್ಷಣ ಸುತ್ತಮುತ್ತ ಏರಿಯಾದಲ್ಲಿದ್ದ ಎಲ್ಲ ಬೇಕರಿಗಳಿಗೂ ಹೋಗಿ ಪೊಲೀಸರು ಚೆಕ್ ಮಾಡ್ತಾರೆ. ಆಗ ಒಬ್ಬ ಬೇಕರಿಯವನು ಆ ಕೇಕ್ ನ ಫೋಟೋ ನೋಡಿ ಹೀಗೆ ಹೇಳ್ತಾನೆ, ಮೇಡಮ್ ಈ ಕೇಕ್ ಖಂಡಿತ ಬೇಕರಿಯಿಂದ ಪರ್ಚೇಸ್ ಮಾಡಿರೋದಂತೂ ಅಲ್ಲ, ಇದರ ಡಿಸೈನ್ ನೋಡಿದ್ರೆ ಖಂಡಿತ ಇದನ್ನ ಮನೆಯಲ್ಲೇ ರೆಡಿ ಮಾಡಿರೋದು ಅಂತ ಹೇಳ್ತಾನೆ. ಆ ಕಿಲ್ಲರ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ್ಲೇ ಆತ ಐ ಲೈಕ್ ಯು ಅಂತ ಬರ್ದಿದ್ದ ಆ ಚೀಟಿಯಿಂದ ಮೆಡಿಸಿನ್ ನ ಸ್ಮೆಲ್ ಬರ್ತಿರೋದನ್ನ ಲೀನಾ ಅಬ್ಸರ್ವ್ ಮಾಡ್ತಾಳೆ. ಆ ಸ್ಮೆಲ್ ಅನ್ನ ನೋಡ್ತಿದ್ದ ಹಾಗೆ ಲೀನಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಖಂಡಿತ ಈ ಕೇಕ್ ಅನ್ನ ರೆಡಿ ಮಾಡಿರುವ ಆ ಕಿಲ್ಲರ್ ಯಾವ್ದಾದ್ರೂ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕು. ತಕ್ಷಣ ಸುತ್ತಮುತ್ತ ಇದ್ದ ಏರಿಯಾಗಳ ಅಂಗಡಿಗಳಿಗೆ ಹೋಗಿ ಯಾರಾದ್ರೂ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋರು ಅಥವಾ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡೋರು ಕೇಕ್ ರೆಡಿ ಮಾಡೋದಕ್ಕೆ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರ ಅಂತ ಎನ್ಕ್ವೈರಿ ಮಾಡ್ತಾಳೆ. ಆಗ ಒಬ್ಬ ಅಂಗಡಿಯವನು ಹೇಳೋದೇನಂದ್ರೆ, ಹೌದು ಮೇಡಮ್, ಇತ್ತೀಚೆಗೆ ಶರೀಫ್ ಎಂಬ ಒಬ್ಬ ವ್ಯಕ್ತಿ ಬಂದು ಪರ್ಚೇಸ್ ಮಾಡಿದ್ದ. ಆತ ಇಲ್ಲೇ ಪಕ್ಕದಲ್ಲೇ ಇರುವ ಹಾಸ್ಪಿಟಲ್ ನ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಮಾರ್ಚರಿಯ ಇನ್ಚಾರ್ಜ್ ಆಗಿರುವ ಆಸಿಫ್ ಎಂಬಾತನನ್ನ ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಮೇಡಮ್ ನೀವು ಇಲ್ಲಿಗೆ ಬರೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಶರೀಫ್ ಊರಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅಂತ ರಜೆ ತೆಗೆದುಕೊಂಡು ಊರಿಗೆ ಹೋದ. ಅದಕ್ಕೆ ಲೀನಾ ಹೇಳ್ತಾಳೆ, ಸರಿ ಆ ಶರೀಫ್ ವಾಪಸ್ ಬಂದ್ರೆ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ.
ಪೊಲೀಸರೆಲ್ಲ ಅಲ್ಲಿಂದ ಹೋದ ನಂತರ ಆಸಿಫ್ ಲೀನಾ ಹೇಳಿದ ಮಾತುಗಳನ್ನ ಕೇಳಿ ತುಂಬಾನೇ ವಿಚಿತ್ರವಾಗಿ ನಗ್ತಾನೆ. ಹಾಗೂ ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಲೀನಾ ಇದುವರೆಗೂ ಈ ಕೇಸ್ ನಲ್ಲಿ ಎಲ್ಲೆಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ಲೋ ಅಲ್ಲಿಗೆ ಈ ಆಸಿಫ್ ಕೂಡ ಹೋಗಿದ್ದ. ಹಾಗೂ ಸೀಕ್ರೆಟ್ ಆಗಿ ಆಕೆ ಎನ್ಕ್ವೈರಿ ಮಾಡ್ತಿದ್ದಾಗ ಆಕೆಯ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿಕೊಂಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಲೀನಾಳ ಹೈಯರ್ ಆಫೀಸರ್ ಅರ್ಜೆಂಟ್ ಆಗಿ ಈಕೆಗೆ ಬರೋದಕ್ಕೆ ಹೇಳ್ತಾರೆ. ಲೀನಾ, ಇದುವರೆಗೂ ನಿನಗೆ ಈ ಸೀರಿಯಲ್ ಕಿಲ್ಲರ್ ನ ಕೇಸಲ್ಲಿ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಈಗ ನೋಡಿದ್ರೆ ಬೆಳಿಗ್ಗೆ ನೀನು ಶರೀಫ್ ಎಂಬ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗಿದ್ದಲ್ಲ, ಅವನನ್ನ ಯಾರೋ ಅವನ ಊರಲ್ಲೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇದರರ್ಥ ನೀನು ಅನುಮಾನ ಪಟ್ಟಿದ್ದ ಆ ಶರೀಫ್ ಸೀರಿಯಲ್ ಕಿಲ್ಲರ್ ಅಲ್ಲ ಅಂತ ಕನ್ಫರ್ಮ್ ಆಯ್ತು. ನೀನು ಇದೇ ರೀತಿ ನೆಗ್ಲೆಕ್ಟ್ ಆಗಿ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಿದ್ರೆ ಆ ಸೀರಿಯಲ್ ಕಿಲ್ಲರ್ ಮತ್ತಷ್ಟು ವಿಕ್ಟಿಮ್ ಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ. ಲೀನಾ, ಡಿಪಾರ್ಟ್ಮೆಂಟ್ ಗೆ ನೀನು ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಬೆಳಿಗ್ಗೆನೆ ಕೇಸ್ನ ಎಲ್ಲಾ ಫೈಲ್ ಗಳನ್ನ ತೆಗೆದುಕೊಂಡು ಬಂದು ಈ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಿಬಿಡು ಅಂತ ಬೈದು ಬಿಡ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಜೊತೆಗೆ ತನ್ನ ಹೈಯರ್ ಆಫೀಸರ್ ಗಳು ಕೂಡ ತನ್ನ ಕಷ್ಟವನ್ನ ಅರ್ಥ ಮಾಡಿಕೊಳ್ತಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾಳೆ. ಅದೇ ಸಮಯಕ್ಕೆ ಲೀನಾಳ ಬೆಡ್ರೂಮ್ ನ ಒಳಗಡೆ ಆ ಸೈಕೋ ಕಿಲ್ಲರ್ ಯಾರಿಗೋ ಗೊತ್ತಾಗದ ಹಾಗೆ ಒಂದು ಕೇಕ್ ಅನ್ನ ತಂದು ಇಟ್ಟು ಹೋಗಿರ್ತಾನೆ. ಇದರರ್ಥ ಆ ಸೈಕೋ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ನಾನೇ ಅಂತ ಲೀನಾಗೆ ಅರ್ಥವಾಗುತ್ತೆ. ಈಗ ನಾಳೆ ಹೇಗಿದ್ರು ಈ ಕೇಸನ್ನ ಬೇರೆ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಈಕೆ ಹೈಯರ್ ಆಫೀಸರ್ ಹೇಳಿದ್ದ ಅಲ್ವಾ. ಬೆಳಿಗ್ಗೆ ಆಗೋಷ್ಟ್ರಲ್ಲೇ ಆ ಸೈಕೋ ಕಿಲ್ಲರ್ ಯಾರು ಅಂತ ತನ್ನ ಟೀಮ್ ನ ಜೊತೆ ಸೇರಿ ಕಂಡುಹಿಡಿಬೇಕು ಅಂತ ಲೀನಾ ಡಿಸೈಡ್ ಮಾಡ್ತಾಳೆ. ಎಲ್ಲರೂ ಮಲಗಿಕೊಂಡ ನಂತರ ತನ್ನ ಹೈಯರ್ ಆಫೀಸರ್ ಗಳಿಗೆ ಗೊತ್ತಾಗದ ಹಾಗೆ ತನ್ನ ಟೀಮ್ ಅನ್ನ ಕರೆದುಕೊಂಡು ಮತ್ತೆ ಇಶಾಳ ಮನೆಗೆ ಹೋಗ್ತಾಳೆ. ಇಶಾ ಕೊಲೆಯಾದ ರಾತ್ರಿ ಈ ಮನೆಯಲ್ಲಿ ಏನಾಗಿರ್ಬೋದು ಅಂತ ಒಂದೊಂದೇ ಸೀಕ್ವೆನ್ಸ್ ಗಳನ್ನ ಇಮ್ಯಾಜಿನ್ ಮಾಡಿಕೊಳ್ತಾಳೆ. ಸೊ ಮೊದಲಿಗೆ ಇಶಾಳ ಬಾಯ್ ಫ್ರೆಂಡ್ ಆಗಿದ್ದ ಕಿರಣ್ ಆಕೆಗೆ ಸಾರಿ ಕೇಳಿ ಸಮಾಧಾನ ಮಾಡೋದಕ್ಕೆ ಅಂತ ಈ ಮನೆಗೆ ಬಂದಿದ್ದಾನೆ. ಇಬ್ಬರು ಇಂಟಿಮೇಟ್ ಆಗ್ತಿದ್ದಾಗ ಯಾರೋ ಬರ್ತಿರುವ ಶಬ್ದವನ್ನ ಕೇಳಿಸಿಕೊಂಡ ಕಿರಣ್ ಹೆದರಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನೋಡಿದ್ರೆ ಆ ಮನೆಯ ಓನರ್ ಇಶಾಗೆ ಬಿರಿಯಾನಿಯನ್ನ ತೆಗೆದುಕೊಂಡು ಬಂದು ಆಕೆಯ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಅದೇ ಸಮಯಕ್ಕೆ ಅವನ ಹೆಂಡತಿ ಪದೇ ಪದೇ ಕೂಗಿದ ಕಾರಣ ಆ ಮನೆಯ ಓನರ್ ವಾಪಸ್ ಹೊರಟು ಹೋಗಿದ್ದಾನೆ. ಆದ್ರೆ ಸ್ವಲ್ಪ ಸಮಯದ ಮುಂಚೆ ಇಲ್ಲಿಗೆ ಬಂದ ಮೆಕ್ಯಾನಿಕ್ ಕಿರಣ್ ಹಾಗೂ ಇಶಾ ಒಳಗಡೆ ಇದ್ದಾರೆ ಅಂತ ಕೋಪದಲ್ಲಿ ಬೀಗ ತರೋದಕ್ಕೆ ಅಂತ ಆ ಕಡೆ ಮೆಡಿಕಲ್ ಶಾಪ್ಗೆ ಹೋಗಿದ್ದಾನೆ. ಇಲ್ಲಿಗೆ ವಾಪಸ್ ಬಂದ ಆ ಮೆಕ್ಯಾನಿಕ್ ಒಳಗಡೆ ಕಿರಣ್ ಹಾಗೂ ಇಶಾ ಇದ್ದಾರೆ ಅಂತ ಅದೇ ಕೋಪದಲ್ಲಿ ಮನೆಯ ಬಾಗಿಲಿಗೆ ಬೀಗ ಹಾಕಿ ಇಲ್ಲಿಂದ ಹೊರಟು ಹೋಗಿದ್ದಾನೆ. ಇದೆಲ್ಲ ಆದ ನಂತರವೇ ಒಳಗಡೆ ಇದ್ದ ಇಶಾಳನ್ನ ಯಾರೋ ಕೊಲೆ ಮಾಡಿದ್ದಾರೆ. ಆದ್ರೆ ಆ ಕಿಲ್ಲರ್ ಒಳಗಡೆ ಬರೋದಕ್ಕೆ ಮನೆಗೆ ಹಾಕಿದ್ದ ಬೀಗವನ್ನಾಗಲಿ ಅಥವಾ ಬಾಗಿಲನ್ನಾಗ್ಲಿ ಒಡೆದಿಲ್ಲ. ಇದರರ್ಥ ಇಷ್ಟೆಲ್ಲ ನಡೀತಿದ್ದಾಗ ಆ ಸೈಕೋ ಕಿಲ್ಲರ್ ಇದೇ ಮನೆಯ ಒಳಗಡೆ ಎಲ್ಲೋ ಬಚ್ಚಿಟ್ಟುಕೊಂಡಿದ್ದ ಅನ್ಸುತ್ತೆ. ಆದ್ರೆ ಮತ್ತೀಗ ಅದೇ ಸೇಮ್ ಕ್ವಶನ್, ಇಶಾಳನ್ನ ಕೊಲೆ ಮಾಡಿದ ನಂತರ ಆ ಸೈಕೋ ಕಿಲ್ಲರ್ ಮೇನ್ ಡೋರ್ ನ ಮೂಲಕ ಹೊರಗಡೆ ಹೋಗಿಲ್ಲ. ಒಂದು ವೇಳೆ ಈ ಕಿಟಕಿ ಮೂಲಕ ಹೊರಗಡೆ ಹೋಗಿರಬಹುದಾ ಅಂತ ಅದನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ ಕಿಟಕಿ ಓಪನ್ ಆಗಿ ಈಕೆ ಕೈಗೇನೆ ಬರುತ್ತೆ. ಸೊ ಇದರರ್ಥ ಆ ಸೈಕೋ ಕಿಲ್ಲರ್ ಇಶಾಳನ್ನ ಕೊಲೆ ಮಾಡಿದ ನಂತರ ಇದೇ ಕಿಟಕಿ ಮೂಲಕ ಹೊರಗಡೆ ಎಸ್ಕೇಪ್ ಆಗಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಹೀಗೆ ಮತ್ತಷ್ಟು ಯೋಚನೆ ಮಾಡ್ತಿದ್ದಾಗ ಆ ದಿನ ಇಶಾಳ ಡೆಡ್ ಬಾಡಿಯ ಫೋಟೋಸ್ ಗಳನ್ನ ತೆಗೆದಿದ್ದ ಒಂದು ಫೋಟೋದಲ್ಲಿ ಆಕೆ ಪಕ್ಕದಲ್ಲಿ ಒಂದು ಕೇಕ್ ಇತ್ತು ಅಂತ ನೆನಪಾಗುತ್ತೆ. ಆ ಕೇಕ್ ಅನ್ನ ತಂದು ಕೊಟ್ಟಿದ್ಯಾರು ಅಂತ ಎನ್ಕ್ವೈರಿ ಮಾಡಿದಾಗ ಓನರ್ ನ ಅಳಿಯ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಚಿತ್ರದ ಶುರುವಿನಿಂದ ಪೊಲೀಸರು ಹುಡುಕ್ತಿರುವ ಆ ಸೈಕೋ ಕಿಲ್ಲರ್ ಅಂದ್ರೆ ಮನೆಯ ಓನರ್ ನ ಅಳಿಯ ಬೇರೆ ಯಾರು ಅಲ್ಲ, ಅದು ಆಸಿಫೆ. ಈ ಕಡೆ ಆ ಸೈಕೋ ಕಿಲ್ಲರ್ ಆಸಿಫ್ ಒಂದು ಹಳೆಯ ಬಿಲ್ಡಿಂಗ್ ನ ಒಳಗಡೆ ಹಲವಾರು ಅಸ್ಥಿಪಂಜರಗಳ ಮಧ್ಯ ಕೂತಿರೋದನ್ನ ನೋಡ್ತೀವಿ. ಈ ಕಡೆ ಲೀನಾ ತನ್ನ ಟೀಮ್ ಅನ್ನ ಕರೆದುಕೊಂಡು ತಕ್ಷಣವೇ ಆಸಿಫ್ ನ ಮನೆಗೆ ಹೋಗ್ತಾರೆ. ಆದ್ರೆ ಪೊಲೀಸರು ಅಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆಸಿಫ್ ತಕ್ಷಣವೇ ಎಸ್ಕೇಪ್ ಆಗಿರ್ತಾನೆ. ಆತ ವಾಸ ಮಾಡ್ತಿರುವ ಹಳೆಯ ಮನೆಯ ಒಳಗಡೆ ಏನಿದೆ ಅಂತ ಒಳಗಡೆ ಬಂದು ನೋಡಿದ ಲೀನಾ ಹಾಗೂ ಆಕೆಯ ಟೀಮ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಡೆಡ್ ಬಾಡಿಗಳನ್ನ ಕತ್ತರಿಸೋದಕ್ಕೆ ಯೂಸ್ ಮಾಡುವ ಬೇರೆ ಬೇರೆ ಟೂಲ್ಸ್ ಗಳು ಹಾಗೂ ಹಲವಾರು ಅಸ್ಥಿಪಂಜರಗಳು ಅಲ್ಲಲ್ಲಿ ಬಿದ್ದಿರುತ್ತವೆ. ಇಲ್ಲಿಗೆ ಸೀನ್ ಕಟ್ ಆಗಿ ಅಷ್ಟಕ್ಕೂ ಆ ಸೈಕೋ ಆಸಿಫ್ ಯಾರು, ಅವನ ಜೀವನದಲ್ಲಿ ಏನಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆಸಿಫ್ ಚಿಕ್ಕ ವಯಸ್ಸಿನಿಂದಲೇ ತನ್ನ ತಾಯಿಯನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಆಸಿಫ್ ನ ತಂದೆ ಒಂದು ಬೇಕರಿಯನ್ನ ರನ್ ಮಾಡ್ತಿದ್ದು ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ. ಆದ್ರೆ ಆಸಿಫ್ ನ ತಂದೆ ಕೆಲವು ದಿನಗಳ ನಂತರ ಇವರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದ ಆ ಮಹಿಳೆ ಜೊತೆಗೇನೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಾನೆ. ಮನೆಯಲ್ಲಿ ಯಾರು ಕೂಡ ಇಲ್ಲ ಅಂದುಕೊಂಡು ಅವರಿಬ್ಬರು ಇಂಟಿಮೇಟ್ ಆಗ್ತಿರುವಾಗ ಆಸಿಫ್ ನ ತಾಯಿ ಅದನ್ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾಳೆ. ಇಷ್ಟು ವರ್ಷಗಳಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರುವ ನನ್ನ ಗಂಡನೇ ನನಗೆ ಮೋಸ ಮಾಡಿಬಿಟ್ನಲ್ಲ ಅಂತ ಅದೇ ದುಃಖದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾಳೆ. ತನ್ನ ತಾಯಿಯ ಡೆಡ್ ಬಾಡಿಯನ್ನ ನೋಡಿದ ಆಸಿಫ್ ತುಂಬಾನೇ ದುಃಖದಿಂದ ಜೋರಾಗಿ ಅಳ್ತಾನೆ. ಆಸಿಫ್ ನ ತಾಯಿ ಸತ್ತ ನಂತರ ಆ ಮನೆ ಕೆಲಸದಾಕೆ ಆಸಿಫ್ಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಜೊತೆಗೆ ಆಸಿಫ್ ನ ತಂದೆನೆ ಆಕೆ ಜೊತೆ ಸೇರಿ ತನ್ನ ಮಗನಿಗೇನೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಅವರಿಬ್ಬರು ಆಗಾಗ ಇಂಟಿಮೇಟ್ ಆಗ್ತಿರೋದನ್ನ ನೋಡ್ತಿದ್ದ ಆಸಿಫ್ಗೆ ತುಂಬಾನೇ ದುಃಖ ಆಗ್ತಿರುತ್ತೆ.
ಹೇಳುತ್ತೆ, ಖಂಡಿತ ಇವರಿಬ್ಬರು ಅಫೇರ್ ನಲ್ಲಿ ಇರೋ ಕಾರಣಕ್ಕೇನೆ ನನ್ನ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ತಾನೆ. ಇನ್ಮುಂದೆ ಇವರ ಜೊತೆ ಇರೋದು ಬೇಡ ಅಂತ ಡಿಸೈಡ್ ಮಾಡಿ ಮನೆ ಬಿಟ್ಟು ಓಡಿ ಹೋಗಿ ತಾನೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಬೆಳೆದು ದೊಡ್ಡವನಾಗ್ತಾನೆ. ಹೀಗೆ ಬೆಳೆದು ದೊಡ್ಡವನಾದ ನಂತರ ತನ್ನ ತಾಯಿಯ ಸಾವಿಗೆ ಕಾರಣಳಾದ ಆ ಮನೆ ಕೆಲಸದಾಕೆಯನ್ನ ಕೊಲೆ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಯಾರೂ ಇಲ್ಲದ ಸಮಯವನ್ನ ನೋಡಿಕೊಂಡು ಇವನ ತಂದೆ ಮನೆಯಲ್ಲಿ ಇಲ್ಲದಿರುವಾಗ ಆಕೆಯನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಅಷ್ಟು ಮಾತ್ರವಲ್ಲದೆ ಆಕೆ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ತಲೆಯನ್ನ ತೆಗೆದುಕೊಂಡು ಹೊರಟು ಬರ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ, ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು 10 ವರ್ಷಗಳ ಹಿಂದಿನ ಮಿಸ್ಸಿಂಗ್ ಕೇಸ್ನ ಅಪ್ಡೇಟ್ ಅನ್ನ ಕೇಳಿದ್ದ ಅಲ್ವಾ. ಆತ ಬೇರೆ ಯಾರು ಅಲ್ಲ, ಆತ ಆಸಿಫ್ನ ತಂದೆ. ಸ್ನೇಹಿತರೆ, ಇದರರ್ಥ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದ ಆಸಿಫ್ ಇವನ ತಂದೆ ಮನೆಗೆ ಯಾವುದೇ ಮಹಿಳೆ ಮನೆ ಕೆಲಸಕ್ಕೆ ಸೇರಿಕೊಂಡ್ರು ಕೂಡ ಅವಳನ್ನ ಭೀಕರವಾಗಿ ಸಾಯಿಸ್ತಿರ್ತಾನೆ. ಮೊದಲೇ ಈತ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಡೆಡ್ ಬಾಡಿಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಲೀನಾ ಹಾಗೂ ಆಕೆ ಟೀಮ್ ನವರು ಮನೆಯನ್ನೆಲ್ಲ ಸರ್ಚ್ ಮಾಡಿದಾಗ ಶಾಕಿಂಗ್ಲಿ ಕೊಲೆಯಾಗಿರುವ ಇಶಾಳ ತಲೆ ಕೂಡ ಸಿಗುತ್ತೆ. ಆಸಿಫ್ ಇಲ್ಲೇ ಸುತ್ತಮುತ್ತ ಎಲ್ಲೋ ಬಚ್ಚಿಟ್ಟುಕೊಂಡಿರಬಹುದು ಅಂತ ಹೊರಗಡೆ ಬಂದು ಚೆಕ್ ಮಾಡ್ತಿದ್ದಾಗ ಆ ಸೈಕೋ ಆಸಿಫ್ ಹಿಂದಿನಿಂದ ಬಂದು ಈಕೆಗೆ ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿಬಿಡ್ತಾನೆ. ಲೀನಾಗೆ ವಾಪಸ್ ಪ್ರಜ್ಞೆ ಬಂದ ನಂತರ ಈತ ಇಶಾಳನ್ನ ಹೇಗೆ ಕೊಲೆ ಮಾಡ್ದ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಮೆಡಿಕಲ್ ಓದ್ತಿದ್ದ ಇಶಾ ಈ ಸೈಕೋ ಆಸಿಫ್ನ ಮಾವನ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಿದ್ಲಲ್ವಾ. ಆಗಾಗ ತನ್ನ ಮಾವನ ಮನೆಗೆ ಬಂದು ಹೋಗ್ತಿದ್ದ ಈ ಆಸಿಫ್ ಇಶಾಳನ್ನ ನೋಡಿ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾನೆ. ಈತ ಕೂಡ ಆಗಾಗ ಏನಾದ್ರೂ ಒಂದು ಗಿಫ್ಟ್ ಅನ್ನ ತೆಗೆದುಕೊಂಡು ಹೋಗಿ ಇಶಾಗೆ ಪದೇ ಪದೇ ಪ್ರಪೋಸ್ ಮಾಡ್ತಿರ್ತಾನೆ. ಫೆಬ್ರವರಿ 14 ಅಂದ್ರೆ ಇಶಾ ಕೊಲೆಯಾದ ರಾತ್ರಿ ಕೂಡ ಈತ ಆಕೆಗೆ ಅಂತ ಒಂದು ಕೇಕ್ ಅನ್ನ ತೆಗೆದುಕೊಂಡು ಬಂದಿರ್ತಾನೆ. ತಾನು ಇಶಾಗೆ ಅಂತ ತಂದಿದ್ದ ಚಿನ್ನದ ಉಂಗುರವನ್ನ ಕೊಟ್ಟು ಮತ್ತೆ ಲವ್ ಪ್ರಪೋಸ್ ಮಾಡ್ತಾನೆ. ಈತ ಮತ್ತೆ ಪ್ರಪೋಸ್ ಮಾಡಿದ್ದನ್ನ ನೋಡಿದ ಇಶಾಗೆ ಮತ್ತಷ್ಟು ಶಾಕ್ ಆಗಿರುತ್ತೆ. ನಿಮ್ಮ ಮೇಲೆ ಯಾವತ್ತೂ ಕೂಡ ಆ ರೀತಿಯ ಫೀಲಿಂಗ್ಸ್ ನನಗೆ ಬಂದೇ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಒಂದು ವೇಳೆ ನೀವು ಇಲ್ಲಿಗೆ ಬಂದಿರೋದನ್ನ ನಿಮ್ಮ ಅತ್ತೆನೋ ಮಾವನ ನೋಡಿದ್ರೆ ದೊಡ್ಡ ರಾಧ ಅಂತ ಆಗುತ್ತೆ. ಆಸಿಫ್ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನೋಷ್ಟಲ್ಲೇ ಇವಳ ಬಾಯ್ ಫ್ರೆಂಡ್ ಆಗಿರುವ ಕಿರಣ್ ಮನೆಗೆ ಬರ್ತಾನೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಇಶಾ ತಕ್ಷಣ ಆಸಿಫ್ ನನ್ನ ತನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ಕಬೋರ್ಡ್ ನ ಒಳಗಡೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಹೇಳ್ತಾಳೆ. ಈ ಕಡೆ ಒಳಗಡೆ ಬಂದ ಕಿರಣ್ ಆಕೆಗೆ ಸಾರಿ ಕೇಳಿ ಆಕೆ ಬೇಡ ಅಂದ್ರೂ ಕೂಡ ಆಕೆ ಜೊತೆ ಇಂಟಿಮೇಟ್ ಆಗ್ತಾನೆ. ಕಬೋರ್ಡ್ ನ ಒಳಗಡೆ ಬಚ್ಚಿಟ್ಟುಕೊಂಡಿದ್ದ ಆಸಿಫ್ ಇದನ್ನೆಲ್ಲ ನೋಡ್ತಿರ್ತಾನೆ. ಅದೇ ಸಮಯಕ್ಕೆ ಮತ್ಯಾರೋ ಬರ್ತಿರುವ ಶಬ್ದ ಆಗಿ ಕಿರಣ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಬಾರಿ ಬಂದಿರೋದ್ಯಾರು ಅಂತ ನೋಡಿದ್ರೆ ಆಸಿಫ್ ನ ಮಾವ ಅಲ್ಲಿಗೆ ಬಂದು ಆತ ಕೂಡ ಈಶಾಳ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಆಸಿಫ್ ನ ಅತ್ತೆ ಕರೆದ ಕಾರಣ ಆಸಿಫ್ ನ ಮಾವ ಅಲ್ಲಿಂದ ಹೊರಟು ಹೋಗ್ತಾನೆ. ಅದೇ ಸಮಯಕ್ಕೆ ಮನೆಯ ಹೊರಗಡೆ ಇದ್ದ ಆ ಮೆಕ್ಯಾನಿಕ್ ಮನೆಯ ಬಾಗಿಲಿಗೆ ಬೀಗ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಎಲ್ಲರೂ ಹೋದ ನಂತರ ಹೊರಗಡೆ ಬಂದ ಈ ಸೈಕೋ ಆಸಿಫ್ ಇಶಾಳದ್ದು ಏನೋ ತಪ್ಪಿಲ್ಲ ಅಂದ್ರೂ ಕೂಡ ಆಕೆ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ನೀನು ಕೂಡ ನನ್ನ ತಂದೆ ರೀತಿನೇ ನನಗೆ ಮೋಸ ಮಾಡ್ತಿದ್ಯಲ್ಲ ಅಂತ ಅದೇ ಕೋಪದಲ್ಲಿ ತನ್ನ ಬಳಿ ಇದ್ದ ಚಾಕುವಿನಿಂದ ಆಕೆಗೆ ಪದೇ ಪದೇ ಚುಚ್ಚಿ ಸಾಯಿಸಿ ಬಿಡ್ತಾನೆ. ನಂತರ ಆಕೆ ತಲೆಯನ್ನ ಕತ್ತರಿಸಿಕೊಂಡು ಹೊರಗಡೆ ಹೋಗ್ಬೇಕು ಅಂತ ನೋಡಿದ್ರೆ ಮನೆಯ ಬಾಗಿಲು ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಶಬ್ದ ಮಾಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಅಲ್ಲೇ ಪಕ್ಕದಲ್ಲಿ ಇದ್ದ ಕಿಟಕಿಯನ್ನ ಮುರಿದು ಹೊರಗಡೆ ಹೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇನ್ನೇನೋ ಈ ಸೈಕೋ ಆಸಿಫ್ ಲೀನಾಳನ್ನ ಕೂಡ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಆಕೆಗೆ ಪ್ರಜ್ಞೆ ಬರುತ್ತೆ. ಸ್ನೇಹಿತರೆ, ಅಂದ ಹಾಗೆ ಆ ಶರೀಫ್ ನನ್ನ ಕೂಡ ಕೊಲೆ ಮಾಡಿದ್ದು ಈ ಆಸಿಫೆ. ಒಂದು ವೇಳೆ ಕೇಕ್ ಅನ್ನ ರೆಡಿ ಮಾಡೋದಕ್ಕೆ ತಾನೇ ಐಟಮ್ಸ್ ಗಳನ್ನ ತರಿಸಿದ್ದು ಅಂತ ಆ ಶರೀಫ್ ಪೊಲೀಸರಿಗೆ ಬಾಯ್ ಬಿಟ್ರೆ ಏನ್ ಮಾಡೋದು ಅಂತ ಅವನನ್ನ ಕೂಡ ಸಾಯಿಸಿರ್ತಾನೆ. ಈಗ ಲೀನಾ ಈ ಆಸಿಫ್ ನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವನ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇಬ್ಬರು ಫೈಟ್ ಮಾಡ್ತಿರುವಾಗ ಕಾಲು ಜಾರಿದ ಆಸಿಫ್ ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ಆಸಿಡ್ ಟ್ಯಾಂಕ್ ನ ಒಳಗಡೆ ಬಿದ್ದು ಸುಟ್ಟು ಸತ್ತು ಹೋಗ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಇಶಾಳ ತಂದೆ ಬಳಿಗೆ ಹೋಗಿ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದ ಆ ಕೊಲೆಗಾರ ಸತ್ತು ಹೋದ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.